ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2-3 ತಿಂಗಳಿನಿಂದ ಪವರ್ ಶೇರಿಂಗ್ ಫೈಟ್ ಅಂತಕ್ಕಂಥದ್ದು ಅವ್ಯಾಹತವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಬಣ ವಿಭಜನೆಯಾಗಿ ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತ ಹೇಳಿ ಸಿದ್ದರಾಮಯ್ಯ ಬಣದವರೆಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದು ಡಿ ಕೆ ಶಿವಕುಮಾರ್ ಶಾಂತಿ ಮಂತ್ರವನ್ನು ಪಠಿಸಿ ಎಲ್ಲವೂ ಆಗಿದೆ. ಇದರ ನಡುವೆ ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. 1924ರಲ್ಲಿ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಸಮಾವೇಶದ ಸ್ಮರಣೋತ್ಸವ, ಶತಮಾನೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಒಗ್ಗಟ್ಟಿನ ಮಂತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಏನಾದರೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ, ಏನಾಗುತ್ತೆ ಅಂತಕ್ಕಂಥ ಕುತೂಹಲ. ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಗ್ಗಟ್ಟಿನ ಮಂತ್ರ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾಗಿ CM DCMಗೆ ಅವರು ಕೊಡುವಂತಹ ಸಂದೇಶ ಏನು ಅಂತ. ರಣದೀಪ್ ಸುರ್ಜೇವಾಲಾ ಅವ್ರ ಮಾತನ್ನು ಯಾರು ಕೇರ್ ಮಾಡಲೇ ಇಲ್ಲ. ಖರ್ಗೆ ಅವರ ಗುಟ್ರಿಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ರಾಹುಲ್ ಗಾಂಧಿ ಬಂದ ನಂತರ ಏನಾಗುತ್ತೆ, ರಾಜ್ಯದ ಬೆಳವಣಿಗೆ ಬಗ್ಗೆ ಪ್ರತ್ಯೇಕ ಮಾಹಿತಿಯನ್ನು ಅವರು ಪಡ್ಕೊಂಡಿದ್ದಾರೆ ಅಥವಾ ಒಟ್ಟಿಗೆ ಕೂರಿಸಿ ಚರ್ಚೆಯನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಒಗ್ಗಟ್ಟಿನ ಮಂತ್ರವನ್ನು ಬಹಿರಂಗವಾಗಿ ಘೋಷಣೆ ಮಾಡ್ತಾರಾ ಅಥವಾ ಕೂರಿಸಿ ಮಾತನಾಡುವ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ ಇದ್ದೇ ಇದೆ. ಸಹಜವಾಗಿ ಅವ್ರು ಬರ್ತಾ ಇರೋದು ಈ ಅಧಿವೇಶನಕ್ಕೋಸ್ಕರ, ಸಮಾವೇಶಕ್ಕೋಸ್ಕರ ಆದರೂ ಕೂಡ ರಾಜ್ಯದಲ್ಲಿ ತಲೆದೋರಿರ್ತಕ್ಕಂಥ ಬಿಕ್ಕಟ್ಟು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ಅಂತೇನಿಲ್ಲ, ಅವ್ರಿಗೂ ಎಲ್ಲ ಮಾಹಿತಿ ಇದ್ದೇ ಇದೆ. ಹಾಗಾಗಿ ಈ ಸಮಾವೇಶದಲ್ಲೇ ಒಂದು ಸಂದೇಶವನ್ನು ಉಭಯ ನಾಯಕರಿಗೆ ಅವರು ರವಾನೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಸಿಟ್ನಲ್ಲಿ ಮಾತನಾಡಿದ್ರು. ಅದಾದ ನಂತರ ಕೆಲವರೆಲ್ಲ ಸೈಲೆಂಟ್ ಆದರು. ಈಗ ರಾಹುಲ್ ಗಾಂಧಿ ಅವರು ಶಾಂತಿ ಮಂತ್ರವನ್ನು ಪಠಣೆ ಮಾಡ್ತಾರೆ. ಸ್ವಲ್ಪ ಅಗ್ರೆಸಿವ್ ಆಗಿ ಇಬ್ಬರಿಗೂ ಕೂಡ ಬುದ್ಧಿವಾದವನ್ನು ಹೇಳ್ತಾರೆ. ಏನಾಗಬಹುದು ಇವತ್ತಿನ ಸಮಾವೇಶದ ನಂತರ ಅಂತಕ್ಕಂಥ ಪ್ರಶ್ನೆ ಇದೆ. ಒಂದು ಸರ್ತಿ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯದ ಸಮಸ್ಯೆಗಳನ್ನು ಕೇಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಅಂತಂದು ಒಂದು ರೀತಿ ಅಕ್ಷಯ ಪಾತ್ರೆ ಇದ್ದ ಹಾಗೆ. ಇದನ್ನು ಅಷ್ಟು ಸುಲಭವಾಗಿ ಅವರು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇಲ್ಲೇನೇ ಭಿನ್ನಾಭಿಪ್ರಾಯಗಳಿದ್ದರೂ ಸರಿಪಡಿಸ್ಕೊಂಡು ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಮಾಧಾನ ಮಾಡ್ತಾರಾ, ಸಿದ್ದರಾಮಯ್ಯನವ್ರಿಗೆ ಏನು ಕಿವಿ ಮಾತು ಹೇಳ್ತಾರೆ, ಸಿದ್ದರಾಮಯ್ಯನವರ ಮುಖಾಂತರ ಅವರ ಬಣದ ಸಚಿವರು ಶಾಸಕರಿಗೆ ಮೆಸೇಜ್ ರವಾನೆ ಆಗುತ್ತಾ? ಯಾಕೆಂದರೆ ಸಿದ್ದರಾಮಯ್ಯನವರೇ ಒಂದು ಸರ್ತಿ ಹೇಳ್ಬಿಟ್ಟಿದ್ದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಮಹದೇವಪ್ಪನವರಾಗಲಿ, ಪರಮೇಶ್ವರ್ ಅವರಾಗಲಿ, ರಾಜಣ್ಣ ಅವರಾಗಲಿ ಯಾರೂ ಮಾತೇ ಆಡ್ತಿರಲಿಲ್ಲ. ಬಟ್ ಸಿದ್ದರಾಮಯ್ಯನವರ ಸೈಲೆನ್ಸ್ ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕೆ ಇವ್ರು ಸೈಲೆಂಟ್ ಆಗಿದ್ರು ಇಷ್ಟು ದಿವಸ ಅಂತ. ಅದಕ್ಕೂ ಕೂಡ ಮದ್ದನ್ನು ಅರಿಯುವ ಕೆಲಸ ಇವತ್ತು ಬಹುತೇಕ ಆಗುವಂತಹ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ 2 ವರ್ಷ ಅಷ್ಟೇ ಆಗಿರೋದು ಇವ್ರಿಗೆ ಅಧಿಕಾರ ಸಿಕ್ಕಿ. ಇನ್ನೂ 3 ವರ್ಷ ಅಧಿಕಾರ ಇದೆ. ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂತಂದರೆ ಇದನ್ನು ಮೊಳಕೆಯಲ್ಲೇ ಚೌಟಾಕಬೇಕು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಬಂದರು, ಹೋದರು. ಖರ್ಗೆ ಅವರು ಬಂದರು, ಎಚ್ಚರಿಕೆ ಕೊಟ್ಟರು. ಈಗ ರಾಹುಲ್ ಗಾಂಧಿ ಬಂದ ನಂತರ ಏನಾಗಬಹುದು, ಏನು ನಿರೀಕ್ಷಣೆ ಇಟ್ಕೊಳ್ಬಹುದು, ಇದೆಲ್ಲ ಈ ಬಿಕ್ಕಟ್ಟು ಅಂತಕ್ಕಂಥ ಶಮನ ಆಗುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ, ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಸಭೆಯನ್ನ ಮಾಡಿದ ನಂತರ ಅವರಿಗೆ ಎಚ್ಚರಿಕೆ ಸಂದೇಶವನ್ನ ಕೊಟ್ಟರು. ಅದಾದ ಬಳಿಕನೂ ಕೂಡ ಕಾಂಗ್ರೆಸ್ನಲ್ಲಿ ಸಚಿವರು ಪವರ್ ಶೇರಿಂಗ್ ಆಗಿರಬಹುದು, ಪಕ್ಷದ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿದ್ರು. ಅದಾದ ನಂತರ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೇರವಾದಂತಹ ಎಚ್ಚರಿಕೆನ ಎಲ್ಲರಿಗೂ ಕೊಟ್ಟರು. ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಇರಬೇಕು, ಹೈಕಮಾಂಡ್ಗೆ ಯಾವಾಗ ಏನ್ ತೆಗೆದುಕೊಳ್ಬೇಕು ಕ್ರಮಗಳನ್ನಂತದ್ದು ಗೊತ್ತು ಅಂತ ಹೇಳಿದ್ರು. ಅದಾದ ಮೇಲೆ ರಾಜ್ಯ ನಾಯಕರು ಎಲ್ಲೂ ಕೂಡ, ಕಾಂಗ್ರೆಸ್ನ ನಾಯಕರು ಎಲ್ಲೂ ಕೂಡ ಮಾತನಾಡ್ತಿಲ್ಲ. ಒಂದು ಹಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲಿರುವಂತಹ ಆಂತರಿಕ ಕಿತ್ತಾಟವನ್ನ ಶಮನ ಮಾಡುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇದು ಇಷ್ಟಕ್ಕೆ ಸುಮ್ಮನೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಮುಂದೆ ಇದು ಉಲ್ಬಣ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿಗೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಹಾಗಾಗಿ ಈ ಒಂದು ಶಮನವನ್ನ ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಇಬ್ಬರು ನಾಯಕರು, ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನಗಳು ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದ್ದೇವೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರೇ
ಇಬ್ಬರಿಗೂ ಸಂದೇಶವನ್ನು ಕೊಟ್ಟರೆ, ಅದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಸಿಎಂ ಅವರಿಗೆ ಸಂದೇಶವನ್ನು ಕೊಟ್ಟು ಪವರ್ ಶೇರಿಂಗ್ ವಿಚಾರ ಆಗಿರಲಿ ಅಥವಾ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಎಲ್ಲೂ ಕೂಡ ನಿಮ್ಮ ಬಣದ ನಾಯಕರು ಅಥವಾ ನಿಮ್ಮ ಬಣದಲ್ಲಿರುವಂತಹ ಶಾಸಕರು ಯಾರು ಕೂಡ ಮಾತನಾಡಬಾರದು. ಇದನ್ನ ಹೈಕಮಾಂಡ್ ಸಮಯಕ್ಕೆ ಸಂದರ್ಭದಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ಇಬ್ಬರು ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡಿ ಅವರ ಮೂಲಕ ತಮ್ಮ ಬೆಂಬಲಿಗರಿಗೆ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಬೆಳಗಾವಿಯಲ್ಲಿ ಗಾಂಧಿ ಅಧಿವೇಶನ ಏನಿದೆ, ಅದಾದ ನಂತರ ಇಬ್ಬರು ನಾಯಕರನ್ನು ಕೂತ್ಕೊಂಡು ರಾಹುಲ್ ಗಾಂಧಿ ಅವರು ಮಾತನಾಡಿಸಬಹುದು. ಅದಾದ ನಂತರ ಯಾವ ರೀತಿಯಾಗಿ ವಿದ್ಯಮಾನಗಳು ನಡೀತೇವೆ ಅನ್ನೋದನ್ನ ಕಾದ್ ನೋಡಬಹುದು. ಆದ್ರೆ ಸದ್ಯಕ್ಕಂತೂ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಎಚ್ಚರಿಕೆಯನ್ನು ಕೊಟ್ಟಿರೋದು ಅದರ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವರಿಂದನೂ ಕೂಡ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ.